ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಈ ವರ್ಷದ ಅತಿ ಹೆಚ್ಚು ಕಾರ್ಯಾಚರಣೆಯಲ್ಲಿ ಆ, ಭಾಗವಹಿಸಿದ ಆನೆ ಯಾವುದು ಅಂತಂದರೆ, ಸುಮಾರು ಜನ ನಾನು ಈ ಕ್ವಶನ್ ಕೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ, ಹಾಗೆ ನನ್ನ ಪೇಜಲ್ಲಿ ಕೂಡ ಮೆನ್ಷನ್ ಮಾಡಿದೆ ಯಾವುದಿರ್ಬೋದು ಅಂತ. ತುಂಬ ಜನ ಸರಿಯಾದ ಆನ್ಸರೇ ಕೊಟ್ಟಿದ್ದಾರೆ. ನಿಮಗೆ ಐ ಥಿಂಕ್ ಎಲ್ಲರೂ ಕೂಡ ಆ, ನಮ್ಮ ಪೇಜ್ಗಳನ್ನ ರೆಫರ್ ಮಾಡ್ತಾ ಇರ್ತೀರ ಅನ್ಕೋತೀನಿ. ಯಾಕಂದರೆ ಸೊ ನನಗೆ ಆಲ್ಮೋಸ್ಟ್ 95% ಆನ್ಸರ್ ಬಂದಿರೋದು ಸೇಮ್. ನಮ್ಮ ಮಹೇಂದ್ರ ಕಬಿನಿ ಕಿಂಗ್ ಯಾರಿದ್ದಾರೆ, ಕಬಿನಿ ಕಿಂಗ್ ಅನ್ಬೋದು. ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ಆಗಿದ್ದ ಚನ್ನಪಟ್ಟಣ ಮಗ ಅಂತಲೂ ಅನ್ಬೋದು. ಸೊ ಇವನು ಸದ್ಯಕ್ಕೆ ನಮ್ಮ ದಸರಾ ಆದ ನಂತರ ಹೈಯೆಸ್ಟು ಕಾರ್ಯಾಚರಣೆ ಮಾಡಿದ ಹುಲಿಯಾಗೆ ಕಾಡಾನೆ ಕಾರ್ಯಾಚರಣೆ ಮಾಡಿದ ಆನೆಗಳಲ್ಲಿ ನಮ್ಮ ಮಹೇಂದ್ರ ಟಾಪ್ ಒನ್. ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಕೂಡ ಹೇಳಿದೆ, ಮಹೇಂದ್ರ ತುಂಬ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತ. ಸೊ ಸದ್ಯಕ್ಕೆ ಏನಕ್ಕೆ ಮಹೇಂದ್ರನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ ಅಂತಂದರೆ, ತುಂಬ ಟ್ರೈನಿಂಗ್ ಆಗಿರುವಂಥ, ಹಾಗೆ ಇವನಿಗೆ ಇವನಿಗೆ ಚೆನ್ನಾಗಿ ಗೊತ್ತಿದೆ ಕಾಡಾನೆ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು, ಹಾಗೆ ಮತ್ತು ಹುಲಿ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಮೋಸ್ಟ್ ಸೀನಿಯರ್ ಆನೆ ಅಂತಂದರೆ ನಮ್ಮ ಮಹೇಂದ್ರ. ಸದ್ಯಕ್ಕೆ ಇವನು ನಮ್ಮ ದಸರಾದಲ್ಲಿ ತುಂಬ ರೀತಿಯ ಪಾತ್ರಗಳನ್ನು ವಹಿಸಿದ್ದಾನೆ. ಸೊ ಇವನು ಶ್ರೀರಂಗಪಟ್ಟಣ ಏನು ನಮ್ಮ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪ್ರಮುಖ ಆನೆ ಇವನೇ ಆಗಿರ್ತಾನೆ. ಅಲ್ಲಿಂದ ಏನು ತಾಯಿ ಚಾಮುಂಡೇಶ್ವರನ ಫಸ್ಟ್ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಮೆರವಣಿಗೆ ಅಂದರೆ ಅಂಬಾರಿ ಹೊರುವ ಆನೆ ಇವನೇ ಆಗಿರ್ತಾನೆ. ನೆಕ್ಸ್ಟ್ ಇವನು ದಸರಾಕ್ಕೆ ಬರ್ತಾನೆ, ಅಲ್ಲೂ ಕೂಡ ಹಲವಾರು ಪಾತ್ರಗಳನ್ನ ಮಾಡಿದ್ದಾನೆ. ಇವನಿಗೆ ಸದ್ಯಕ್ಕೆ ಆ, ನಮ್ಮ ಚನ್ನಪಟ್ಟಣ ಕಾರ್ಯಾಚರಣೆ ಇದ್ದಾನೆ. ಸೊ ನೆನೆ ಮತ್ತೆ ನಮ್ಮ ಬಂಡೀಪುರ ಕಡೆಗೆ ಹೋಗಿದ್ದಾನೆ. ಯಾಕಂದರೆ ಆ ಕಾಡಾನೇನಿದೆ ನೋಡಿ, ನೆನೆ ಹಿಡಿದ್ರಲ್ವ, ಅದನ್ನು ಇಳಿಸಿ ತಿರ್ಗಾ ಬಂದು ನಮ್ಮ ಚನ್ನಪಟ್ಟಣ ಕ್ಯಾಂಪಿಗೆ ಸೇರ್ಕೋತಾನೆ. ನಾಳೆ ಕ್ಯಾಪ್ಚರ್ ಸ್ಟಾರ್ಟ್ ಆಗ್ಬೋದು, ಅಂದರೆ 3ನೇ ಹಂತದ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಆಗ್ಬೋದು. ನೋಡೋಣ ಯಾವ ಕಾರ್ಯಾಚರಣೆ, ಯಾವ ಕಾಡಾನೆ ನಡೀತಾರೆ ಅಂತೇಳಿ. ಸೊ ಮಹೇಂದ್ರ ತುಂಬ ಬುದ್ಧಿವಂತ ಆನೆ, ತುಂಬ ತುಂಬ ಬುದ್ಧಿವಂತ ಆನೆ. ಏನಕ್ಕಂತಂದರೆ ಹಲವಾರು ಕಾರ್ಯಾಚರಣೆಯಲ್ಲಿ ಮಿಂಚಿದ್ದಾನೆ ಇವರು ಒಂಥರ ನಮ್ಮ ಅಭಿಮನ್ಯು ಏನಿದ್ದಾನೆ, ಹಾಗೆ ಅರ್ಜುನ್ ಏನಿದ್ದಾರೆ, ಹಾಗೆ ನಮ್ಮ ಹರ್ಷ, ಗಜೇಂದ್ರ, ಹಾಗೆ ಇವನು ಕೂಡ ಒಂದು ಲೆಜೆಂಡ್ ಆನೆಗಳಲ್ಲಿ ಮಹೇಂದ್ರ ಕೂಡ ಫ್ಯೂಚರಲ್ಲಿ ಒಳ್ಳೆ ಹೆಸರು ತಗೊಳ್ಳೋಂಥ ಆನೆ. ಫ್ಯೂಚರ್ ಅನ್ನೋಕ್ಕಿಂತ ಆಲ್ರೆಡಿ ಹೆಸರು ತಗೊಂಡಿದ್ದಾನೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಬಟ್ ಲೆಜೆಂಡ್ ಕುಮ್ಕೀಲಿ ಇವನು ಕೂಡ ಒಬ್ಬ. ಸೊ ನಮ್ಮ ಅರಣ್ಯ ಇಲಾಖೆಗೆ ಪ್ರಮುಖವಾಗಿ ಇವನ ಸೇವೆ ತುಂಬ ಬೇಕಾಗಿರೋಂಥದ್ದು. ಏನಕ್ಕೆ ಎಲ್ಲ ಕಾರ್ಯಾಚರಣೆ ಏನಕ್ಕೆ ತಗೋತಾರೆ ಅಂತಂದರೆ, ಅವರ ಆ ಆನೆಯಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಒಂದು ಏನೋ ಸ್ಕಿಲ್ಸ್ ಇದ್ದೇ ಇರುತ್ತೆ ಅಂತ. ಸೊ ಹಾಗಾಗಿ ಇವನಿಗೆ ತುಂಬ ಸ್ಕಿಲ್ಸ್ ಇದೆ ನಮ್ಮ ಕಾರ್ಯಾಚರಣೆಯಲ್ಲಿ. ಮಾವುತ್ರ ಹೇಳುವಂಥ ಮಾತು ಚೆನ್ನಾಗಿ ಕೇಳ್ತಾನೆ. ಹಾಗೆ ನೋಡೋಣ, ಈ ವರ್ಷ ದಸರಾದಲ್ಲಿ ಶ್ರೀರಂಗಪಟ್ಟಣ ದಸರಾ ಆದ ನಂತರ ಮುಂದೆ ರೇಸಿಂಗ್ ಅಂತೂ ಇದ್ದೇ ಇದೆ, ಅಂಬಾರಿ ಹೊರೋ ಆನೆ ಯಾವುದಂತೇಳಿ. ನೋಡೋಣ ಯಾವುದು ನನ್ನ ಪ್ರಕಾರ ಆಗುತ್ತೆ ಅಂತ ಹೇಳಿದ್ರೆ. ಸದ್ಯಕ್ಕೆ ಯಾವುದು ಕೂಡ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದೇ ಅಂಬಾರಿ ಹೊರುತ್ತೆ ಏನು ಅಂತೇಳಿ. ಯಾಕೆ ಅಂಬಾರಿ ಹೊರಕ್ಕೆ ತುಂಬ ರೇಸ್ನಲ್ಲಿ ಆನೆಗಳಿದ್ದಾವೆ. ನಮ್ಮ ಪ್ರಶಾಂತ್ ಇದ್ದಾನೆ, ಧನಂಜಯ ಇದ್ದಾನೆ, ಮಹೇಂದ್ರ ಇದ್ದಾನೆ. ಹಾಗಾಗಿ ನೋಡೋಣ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವನ್ನ ಟ್ರ್ಯಾಕ್ ಮಾಡ್ತಾರೆ ಅಂತೇಳಿ. ಸೊ ಇಷ್ಟು ಮಹೇಂದ್ರ ಬಗ್ಗೆ ಮಾಹಿತಿ. ಫುಲ್ ವೀಡಿಯೋ ನೋಡಿ. ಮಹೇಂದ್ರದ ಕೆಲವೊಂದು ಕಾರ್ಯಾಚರಣೆ ವೀಡಿಯೋ ಕೂಡ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಬೋಲರಲ್ಲಿ ಕಟ್ ಬಾಕ್ಸ್ ಬೋಲರಲ್ಲಿ ಕಟ್ ಬಾಕ್ಸ್ ಇದೆ.
ಮುಂದೆ ಹೋಗಿ